ಮಾಡ್ತಾ ಇದ್ದೇನೆ, ಇದನ್ನ ಕಡಿಮೆನೇ ಆಗ್ತಾ ಇಲ್ಲ ಅಂತ ಒಂದು ಕಮೆಂಟ್ ಅನ್ನು ಕೊಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಇದು ಒಣ ಚರ್ಮ ಅಥವಾ ಡ್ರೈ ಸ್ಕಿನ್ ಅನ್ನೋದು ತುಂಬಾ ಸಾಧಾರಣವಾದ ಸಮಸ್ಯೆ. ಇದು 2ನೇ ಪ್ರಶ್ನೆ. ವಿಠಲ್ ಅನ್ನೋರು 3 ವರ್ಷದಿಂದ ಗಜಕರ್ಣ ಕಡಿಮೆ ಆಗ್ತಾ ಇಲ್ಲ. ಗಜಕರ್ಣ ಅನ್ನೋದು ಒಂದು ಇನ್ಫೆಕ್ಷನ್ ಅಂತ 3 ವರ್ಷ ಯಾಕೆ ಕಡಿಮೆ ಆಗ್ತಲ್ಲ ಅಂತ ಕೆಲವೊಂದು ಕಾರಣಗಳು ಇರ್ತವೆ. ಸರಿಯಾದ ಒಂದು ಚಿಕಿತ್ಸೆಯವರು ಪ್ರಾರಂಭ ಮಾಡ್ತಾರೆ, ಬಟ್ ಇವರು ವೈದ್ಯರು ಹೇಳಿದ ಅವಧಿ ಪೂರ್ಣ ಮಾಡೋದಿಲ್ಲ. ಮಾಂತೇಶ್ ಅನ್ನೋರು ಸುಮಾರು ದಿವಸದಿಂದ ಡ್ಯಾಂಡ್ರಫ್ ಅನ್ನು ಕಂಟ್ರೋಲ್ ಆಗ್ತಾ ಇಲ್ಲ, ಸುಮಾರು ಕಡೆ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೇನೆ, ಇದಕ್ಕೇನು ಪರಿಹಾರ ಸರ್ ಅಂತ ಕೇಳ್ತಾರೆ. ಓಕೆ, ಡ್ಯಾಂಡ್ರಫ್ ಅನ್ನೋದು ಮೊದಲನೇದು ಎಲ್ಲರಿಗೂ ಒಂದು ಇರುವಂತ ಒಂದು ಸಾಮಾನ್ಯವಾದ ಸಮಸ್ಯೆ. ಈ ಕಾಯಿಲ್ ಮುಖಾಂತರ ಕಾಯಿಸಿದ್ರೆ ಕೂದಲು ಉದುರೋದು ಜಾಸ್ತಿ. ಹಾಗೆ ಕೆಲವರಲ್ಲಿ ಬೋರ್ ವಾಟರ್ಗೆ ಕೂದಲು ಉದುರೋದು ಜಾಸ್ತಿ, ನದಿ ನೀರಿಗೆ ಕೂದಲು ಉದುರೋದು ಕಡಿಮೆ. ನಮಸ್ಕಾರ, ನಾನು ಡಾಕ್ಟರ್ ಸಲೀಂ ಜಮಾದಾರ್, MD. ನಾನು ಗದಗಿನಲ್ಲಿ ಸುಮಾರು 15 ವರ್ಷಗಳಿಂದ ನನ್ನ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು KC ರಾಣಿ ರೋಡ್ ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್ ಅಂತ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮಗೆ ಇವತ್ತು ಗದಗ KC ರಾಣಿ ಇರುವಂತ ಸಲೀಂ ಜಮಾದಾರ್ ಡಾಕ್ಟರ್ ಅವರ ಅನೇಕ ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ ಅಲ್ಲಿ ಹಾಕಿದ್ವಿ. ಆ ವಿಷಯಗಳ ಬಗ್ಗೆ, ನಿಮ್ಮ ಬಂದಿರತಕ್ಕಂತ ಅನೇಕ ಕಮೆಂಟ್ಸ್ ಗಳ ಬಗ್ಗೆ ಡಾಕ್ಟರ್ ಜಮಾದಾರ್ ಅವ್ರ ಮುಂದಗಡೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನಾನು ಅವ್ರ ಮುಂದಗಡೆ ತಗೊಂಡ್ಬಂದಿದ್ದೇನೆ. ಸುಮಾರು ವಿಡಿಯೋಗಳನ್ನು ಹಾಕಿದ್ವಿ, ಅದರ ಮುಖಾಂತರ ತಾವು ಕೇಳ್ತಾ ಇದ್ರಿ ಯಾವ ರೀತಿ ಹೇಗೆ ಇದಕ್ಕೆ ಎಂತ ಮಾಡ್ಬೇಕಂತ ತಾವು ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಪರಿಹಾರ ಅನ್ನೋದಕ್ಕಿಂತ ಅದಕ್ಕೆ ನೇರವಾಗಿ ಅವ್ರ ಕ್ಲಿನಿಕ್ಗೆ ಗದಗ KC ರಾಣಿ ರೋಡ್ ಮಾಡೆಲ್ ಹೈಸ್ಕೂಲ್ ಎದುರುಗಡೆ ಇರುವಂತಹ ಇವರ ಕ್ಲಿನಿಕ್ಗೆ ಇಂದು ಡಾಕ್ಟರ್ ಟಿಪ್ಸ್ ಕನ್ನಡ ನಾವು ಭೇಟಿ ಮಾಡಿದ್ದೀವಿ. ನಮ್ಮೆಲ್ಲ ಟೀಮ್ ಸಮೇತ ನಾವು ಭಾನುವಾರ ರಜೆ ಇರೋದ್ರಿಂದನೂ ಕೂಡ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಸುಮಾರು ಸತಿ ನಾವು ವಿಡಿಯೋಗಳನ್ನು ಹಾಕಿದಾಗ ನಮಗೆ ಕೇಳ್ತಾ ಇದ್ರು, ಇದಕ್ಕೇನ್ ಮಾಡ್ಬೇಕು, ಅದಕ್ಕೇನ್ ಮಾಡ್ಬೇಕು, ಇದಕ್ಕೇನ್ ಯೂಸ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆಲ್ಲ ರೀತಿಯಿಂದ ಸಲೀಂ ಸರ್ ಅವರಿಂದ ನಾವು ತಿಳ್ಕೊಬೇಕಂತೇಳಿ ಅವ್ರ ಕ್ಲಿನಿಕ್ಗೆ ಭೇಟಿ ಮಾಡಿದ್ವಿ. ಬನ್ನಿ ವೀಕ್ಷಕರೇ, ನಿಮ್ಮ ಪರವಾಗಿ ನಿಮ್ಮ ಪ್ರಶ್ನೆಗಳನ್ನು ನಾನು ನಿಮ್ಮ ಪ್ರಶ್ನೆಯನ್ನು ನಿಮ್ಮ ಧ್ವನಿನಾಗಿ ಅವರ ಮುಂದಗಡೆ ಇಡ್ತಾ ಇದ್ದೇನೆ. ಇದಕ್ಕೆ ಅವ್ರು ಏನು ಪರಿಹಾರ, ಇದಕ್ಕೇನು ಅವರು ವಿಷಯಗಳನ್ನು ತಿಳಿಸ್ತಾರೆ, ಇದಕ್ಕೇನು ಒಂದು ಅರ್ಥಪೂರ್ವಕವಾಗಿ ಯಾವ ರೀತಿ ವಿಷಯಗಳನ್ನು ಬರಬಹುದು ಅನ್ನೋದು ನಾನು ಕೂಡ ನಿಮ್ಮ ವತಿಯಿಂದ ಇಷ್ಟು ದಿವಸದಿಂದ ನಮ್ಮ ಡಾಕ್ಟರ್ ಟಿಪ್ಸ್ ಕನ್ನಡ ಚಾನಲಿನ ಅನೇಕ ವಿಡಿಯೋಗಳನ್ನು ಸುಮಾರು ಹೊತ್ತಿನವರೆಗೆ ತಾವು ವೀಕ್ಷಿಸ್ತಾ ಇದ್ರಿ ಮತ್ತು ರಿಪೀಟ್ ಆಗಿ ನೋಡ್ತಾ ಇದ್ರಿ. ಅವೆಲ್ಲದಕ್ಕೂ ತುಂಬಾ ಧನ್ಯವಾದಗಳು. ಇವತ್ತು ನೇರವಾಗಿ ಅವ್ರ ಸಂದರ್ಶನವನ್ನು ನಿಮ್ಮ ಪರವಾಗಿ ನಾನು ಮಾಡ್ಲಿಕ್ಕೆ ಬಂದಿದ್ದೇನೆ. ಬನ್ನಿ ವೀಕ್ಷಕರೇ, ಈ ಸಂದರ್ಶನವನ್ನು ಪ್ರಾರಂಭ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಫೈನ್ ಸರ್. ಆರೋಗ್ಯ ಹೇಗಿದೆ ಸರ್? ಎಲ್ಲ ಆರೋಗ್ಯ ಚೆನ್ನಾಗಿದೆ. ಸರಿ ಸರ್, ನನ್ನ ಗಜಕರ್ಣ ಮತ್ತು ಹೇರ್ ಅಂದ್ರೆ ಕೂದಲ ಉದುರುವುದ ಬಗ್ಗೆ ಆಗೈತಿ ಮತ್ತು ಸ್ಕಿನ್ ಬಗ್ಗೆ ಆಗೈತಿ. ಇವು ಅನೇಕ ವಿಡಿಯೋಗಳನ್ನು ಡಾಕ್ಟರ್ ಟಿಪ್ಸ್ ಕನ್ನಡದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದ್ರ ಬಗ್ಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಮೊದಲನೇ ಪ್ರಶ್ನೆ, ಅದಕ್ಕಿಂತ ಪೂರಕವಾಗಿ ನಿಮ್ಮ ಕ್ಲಿನಿಕ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಮುಖಾಂತರ ನೋಡಿ ನಿಮ್ಮ ಕ್ಲಿನಿಕ್ಗೆ ಬರುವಂತವರಿಗೆ ಇದಕ್ಕೆ ಲೊಕೇಶನ್ ಏನು ಸರ್ ನಿಮ್ಮಿಂದ ತಿಳ್ಕೊಬೇಕಂತ. ನಮಸ್ಕಾರ, ನಾನು ಡಾಕ್ಟರ್ ಸಲೀಂ ಜಮಾದಾರ್, MD. ನಾನು ಗದಗಿನಲ್ಲಿ ಸುಮಾರು 15 ವರ್ಷಗಳಿಂದ ನನ್ನ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು KC ರಾಣಿ ರೋಡ್ ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್ ಅಂತ. ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ನಾನು ಲಭ್ಯ ಇರ್ತೇನೆ. ತಾವೆಲ್ಲರೂ ಈ ಶೈಕ್ಷಣಿಕವಾದ ವಿಡಿಯೋಗಳನ್ನು ನೋಡಿ ಪ್ರಶ್ನೆಗಳನ್ನು ಕೇಳಿದಿರಿ, ವಿಡಿಯೋಗಳನ್ನು ಮೆಚ್ಚಿದ್ದೀರಿ. ನಾನು ನನ್ನ ಅಲ್ಪ ಪ್ರಯತ್ನ ಮಾಡಿದ್ದೆ ಈ ವಿಷಯಗಳ ಬಗ್ಗೆ, ಈ ವೈದ್ಯಕೀಯ ಸಮಸ್ಯೆಗಳ ಬಗ್ಗೆ ಕೆಲವು ತಪ್ಪ ತಿಳುವಳಿಕೆಗಳನ್ನು ತೆಗೆದುಹಾಕಲು, ಸರಿಯಾದ ವಿಷಯಗಳನ್ನು ಎಲ್ಲರೂ ತಿಳಿದುಕೊಳ್ಳಿ, ಬೇರೆ ಬೇರೆ ತಪ್ಪು ಟ್ರೀಟ್ಮೆಂಟ್ಗಳನ್ನ ತೆಗೆದುಕೊಳ್ಳೋದಿರಲಿ ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದೆ. ಅದಕ್ಕೆ ಅವರೆಲ್ಲ ಸ್ಪಂದಿಸಿದ್ದಾರೆ. ಪ್ರಥಮವಾಗಿ ಅವರ ಸ್ಪಂದನೆಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ನಿಮ್ಮ ಜರ್ನಿ ಪ್ರಾರಂಭವಾಗಿದ್ದು ಗದಗ್ನಲ್ಲಿ ಎಲ್ಲಿಂದ ಹೇಗೆ ಪ್ರಾರಂಭ ಮಾಡ್ಕೊಂಡ್ರಿ ಸರ್? ಇದು ನಾನು MBBS ಬೆಳಗಾಮಲ್ಲಿ, MD ಬಳ್ಳಾರಿಯಲ್ಲಿ ಮುಗಿಸಿ ಗದಗಿಗೆ ಬಂದೆ 2010ನೇ ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ನಾನು ಗದಗಿನಲ್ಲಿಯೇ ನನ್ನ ಒಂದು ವೈದ್ಯಕೀಯ ವೃತ್ತಿ ಜೀವನವನ್ನು ನಾನು ಇಲ್ಲೇನೆ ಸಾಗಿಸ್ತಾ ಇದ್ದೇನೆ.
ಇಲ್ಲಿ ಜನರಿಂದ ನನಗೆ ತುಂಬಾ ಪ್ರೀತಿ ವಿಶ್ವಾಸ ಎಲ್ಲ ದೊರಕಿದೆ. ನಾನು ಅದಕ್ಕೆಲ್ಲ ಅವ್ರಿಗೆ ಚಿರಋಣಿ. ಸರಿ ಸರ್, ಈ ದರ್ಶನ್ ಅನ್ನೋರು ಡ್ರೈ ಚರ್ಮಕ್ಕೆ ಯಾವ ಸೋಪ್ ಅನ್ನು ಯೂಸ್ ಮಾಡಬೇಕು, ನಾನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ, ಇದನ್ನ ಕಡಿಮೆನೇ ಆಗ್ತಾ ಇಲ್ಲ ಅಂತ ಒಂದು ಕಮೆಂಟ್ ಅನ್ನು ಕೊಟ್ಟಿದ್ದಾರೆ ಸರ್. ಸರ್ ಇದ್ರ ಬಗ್ಗೆ. ಇದು ಒಣ ಚರ್ಮ ಅಥವಾ ಡ್ರೈ ಸ್ಕಿನ್ ಅನ್ನೋದು ತುಂಬಾ ಸಾಧಾರಣವಾದ ಸಮಸ್ಯೆ. ಇದಕ್ಕೆ ಲಭ್ಯ ಇರುವಂತ ಒಳ್ಳೆಯ ಒಂದು ಮಾಯಿಶ್ಚರೈಸರ್ಸ್ ಯೂಸ್ ಮಾಡಬೇಕು. ಇದನ್ನ ರೆಗ್ಯುಲರ್ ಆಗಿ ದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಹಚ್ಕೋಬೇಕು. ಹಾಗೂ ಈ ಮಾಯಿಶ್ಚರೈಸಿಂಗ್ ಸೋಪ್ ಅಂತಾನೆ ಬರ್ತವೆ, ಅವ್ನು ಉಪಯೋಗಿಸ್ಬೋದು. ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಮಾರ್ಕೆಟ್ ನಲ್ಲೂ ಲಭ್ಯ ಇದೆ. ಹಾಗೆಯೇ ಕೆಲವೊಂದು ಸೋಪ್ಗಳು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೂ ಕೂಡ ಲಭ್ಯ ಇರ್ತವೆ. ಎರಡನ್ನೂ ಉಪಯೋಗಿಸ್ಬೋದು. ತುಂಬಾ ಚರ್ಮ ರೋಗ ಆದಾಗ ಮಾತ್ರ ನೀವು ಬಹಳ ಒಂದು ಸ್ಪೆಸಿಫಿಕ್ ಆಗಿರೋ ಸೋಪ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸಾಮಾನ್ಯವಾದ ಒಂದು ಒಣ ಚರ್ಮಕ್ಕೆ ಮಾಯಿಶ್ಚರೈಸಿಂಗ್ ಸೋಪ್ ಅಂತ ಏನ್ ಬರ್ತವೆ ಅವನ್ನ ಉಪಯೋಗಿಸ್ಬೋದು. ಅದರಲ್ಲಿ ಸಲ್ಫೇಟ್ ಅಂಶಗಳು ಕಡಿಮೆ ಇರಬೇಕು, ಪ್ಯಾರಾಬೆನ್ ಅಂಶಗಳು ಕಡಿಮೆ ಇರಬೇಕು. ಅದು ನೀವು ಸೋಪಿನ ಹಿಂಭಾಗದಲ್ಲಿ ನೋಡಿದ್ರೆ ಅದ್ರಲ್ಲಿ ಬರ್ದಿರ್ತಾರೆ ಪ್ಯಾರಾಬೆನ್ ಇದೆ ಇಲ್ವೋ, ಸಲ್ಫೇಟ್ಗಳು ಇದೆ ಇಲ್ವೋ, ಯಾವ ತರ ಸೋಪ್ ಇದೆ ಅಂತ ಇರುತ್ತೆ. ಅಥವಾ ಈಗ ಕೆಲವೊಂದು ಹೊಸ ಸೋಪ್ ಬಂದಿದೆ, ಸಿಂಡೆಟ್ ಬಾರ್ ಅಂತ ಇರ್ತವೆ. ಅದ್ರ ಹೆಸರು ಸಿಂಡೆಟ್, ಅಂದ್ರೆ ಆ ಅದರಲ್ಲಿರುವಂತ ವಸ್ತು ಸಿಂಡೆಟ್ ಅಂತ. ಆ ಸೋಪುಗಳನ್ನು ಉಪಯೋಗಿಸಿದ್ರೆ ಒಣ ಚರ್ಮ ಬರುವುದು ಕಡಿಮೆ. ಸರಿ ಸರ್, ಇದು ಎರಡನೇ ಪ್ರಶ್ನೆ. ವಿಠಲ್ ಅನ್ನೋರು 3 ವರ್ಷದಿಂದ ಗಜಕರ್ಣ ಕಡಿಮೆ ಆಗ್ತಾ ಇಲ್ಲ ಅನ್ನೋಂಥ ವಿಷಯದ ಬಗ್ಗೆ ಕೇಳಿದೆ ಸರ್. ಇದು ತುಂಬಾ ಒಳ್ಳೆಯ ಪ್ರಶ್ನೆ, ಅವರು ಕರೆಕ್ಟ್ ಆಗಿ ಕೇಳಿದ್ದಾರೆ. ಗಜಕರ್ಣ ಅನ್ನೋದು ಒಂದು ಇನ್ಫೆಕ್ಷನ್ ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದಕ್ಕೆ ಯಾವ ತರ ಚಿಕಿತ್ಸೆ ಅಂತ ನಾನು ತಿಳಿಸಿದ್ದೀನಿ. 3 ವರ್ಷದ ಯಾಕೆ ಕಡಿಮೆ ಆಗಲ್ಲ ಅಂತ ಕೆಲವೊಂದು ಕಾರಣಗಳಿರ್ತವೆ. ಸರಿಯಾದ ಒಂದು ಚಿಕಿತ್ಸೆ ಇವರು ಪ್ರಾರಂಭ ಮಾಡ್ತಾರೆ, ಬಟ್ ಇವರು ವೈದ್ಯರು ಹೇಳಿದ ಅವಧಿ ಪೂರ್ಣ ಮಾಡೋದಿಲ್ಲ. ಯಾಕಂದ್ರೆ ಇದು ಗಜಕರ್ಣ ಎಂತ ಒಂದು ರೋಗ ಅಂದ್ರೆ, ಒಂದು ಚಿಕಿತ್ಸೆ ಪ್ರಾರಂಭ ಆದ 15-20 ದಿವಸಕ್ಕೆ 90% ಕಡಿಮೆ ಆಗ್ಬಿಡ್ತದೆ. ಅವಾಗ ಮನುಷ್ಯರಿಗೆ ಆಗ್ಲಿ ಒಂದು ಸಹಜ ಏನಾಗುತ್ತೆ, ಹೋಗಿದ್ ಬಿಡುವಂತ ಅನ್ಸಿ ಅವನು ಈ ನೆಗ್ಲೆಕ್ಟ್ ಮಾಡ್ತಾನೆ. ಅದ್ರ ಬಗ್ಗೆ ಮುಂದಿನ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಿಲ್ಲ ಹಲವಾರು ಕಾರಣದಿಂದಾಗಿ. ಅವಾಗ ಇದೇನಾಗ್ತದೆ, ಸ್ವಲ್ಪ ದಿವಸ ಹೋಗೇ ಬಿಟ್ಟಂಗೆ ಆಗ್ಬಿಡುತ್ತೆ. 1 ಅಥವಾ 2 ತಿಂಗಳು ಬಿಟ್ಟು ಅದು ಮತ್ತೆ ಪ್ರಾರಂಭ ಆಗುತ್ತೆ. ಅವಾಗ ಇವ್ರು ಏನ್ ಮಾಡ್ತಾರೆ, ಮತ್ತೆ ಈ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇದೇ ತರ ಹಾಕೋದು 3 ವರ್ಷ ಆಗುತ್ತೆ. ಅದಕ್ಕೆ ಇದರ ಅವಧಿ 3 ರಿಂದ 4 ತಿಂಗಳು ಇರ್ತದೆ. ಆ ಸಂಪೂರ್ಣವಾದ 4 ತಿಂಗಳು ಅವಧಿ ಸಂಪೂರ್ಣ ಚಿಕಿತ್ಸೆ ಆಗಲು ಅಂದ್ರೆ ಒಬ್ಬೊಬ್ರು ಇದ್ರ ಮೇಲೆ ತುಂಬಾ ಕಡಿಮೆ ಇದ್ರೆ 3 ರಿಂದ 4 ವಾರದಲ್ಲೇ ಮುಗಿಯುತ್ತೆ. ತುಂಬಾ ಜಾಸ್ತಿ ಹಬ್ಬಿದ್ದಾರೆ ಮೈಯಲ್ಲಿ 3 ರಿಂದ 4 ತಿಂಗಳು ಬೇಕು. 4 ತಿಂಗಳಿಗಿಂತ ಹೆಚ್ಚಿನ ಒಂದು ಚಿಕಿತ್ಸೆ ಯಾರಿಗೂ ಬೇಕಾಗುದಿಲ್ಲ, ಎಷ್ಟೇ ಗಜಕರ್ಣ ಇದ್ರು ಕೂಡ. ಅವಧಿ ಪೂರ್ಣ ಚಿಕಿತ್ಸೆ ಮಾಡಿದ್ರೆ ಇದು ವಾಪಸ್ಸು ಬರುವ ಸಾಧ್ಯತೆಗಳು ತುಂಬಾನೇ ಕಡಿಮೆ. ಬಂದ್ರೆ ಇನ್ನೊಬ್ಬ ವ್ಯಕ್ತಿಯ ಮುಖಾಂತರನೇ ಬರಬೇಕು, ತಾನಾಗೆ ಇವರ ದೇಹದಲ್ಲಿ ಈ ರೋಗ ಹುಟ್ಟೋದಿಲ್ಲ. ಸರಿ ಸರ್, ಇಲ್ಲಿ ಅಂಬಿಕಾನವರು ಎಷ್ಟು ವರ್ಷಗಳಿಂದ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಸರ್ ಅಂತ ಗಜಕರ್ಣ ಬಗ್ಗೆ ಇದೇ ತರ ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ. ಮಾತ್ರೆಗಳನ್ನು ಎಷ್ಟು ವರ್ಷ ಅಂತ ತಗೊಳ್ಬೇಕಾಗಿಲ್ಲ, ನಾನು ಹೇಳಿಬಿಟ್ಟೆ. ಈಗ 3 ರಿಂದ 4 ತಿಂಗಳು ಇದ್ರ ಕೋರ್ಸ್, ಎಲ್ಲರೂ ಏನಂತಾರೆ ಇದ್ರೊಂದು ಕೋರ್ಸ್, ಆಂಟಿ ಫಂಗಲ್ ಕೋರ್ಸ್ ಅಂತ ಏನ್ ಹೇಳ್ತೀವಿ ಅಷ್ಟೇ ಇರುತ್ತೆ. ಅದಕ್ಕಿಂತ ಜಾಸ್ತಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಅದನ್ನ ತೆಗೆಯೋದು ಮತ್ತೆ ಮಧ್ಯ ಗ್ಯಾಪ್ ಅಂತ ಏನ್ ಮಾಡ್ತೀರಿ, ಅದರಿಂದ ಈ ಸಮಸ್ಯೆಗಳಾಗುತ್ತೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಡೋಸ್ ಅಲ್ಲಿ ಸರಿಯಾದ ಅವಧಿಯೊಳಗೆ ತಗೊಂಡ್ರೆ ಗಜಕರ್ಣ ಸಂಪೂರ್ಣವಾಗಿ ಪರಿಹಾರ ಆಗುವಂತ ರೋಗ, ಮತ್ತೆ ಬರುವಂತ ರೋಗ ಅಲ್ಲ. ಸರಿ ಸರ್, ಇದು 4ನೇ ಪ್ರಶ್ನೆ ಬಂದ್ಬಿಟ್ಟು ಬಸಯ್ಯ ಅಂತ ಹೇಳಿ ಇವರು ಕೇಳತಕ್ಕಂಥ ಮಳೆಗಾಲದಲ್ಲಿ ಇನ್ನರ್ವೇರ್ ಅನ್ನು ಇಸ್ತ್ರಿ ಮಾಡಿ ಹಾಕೋಬಹುದಾ ಅನ್ನೋಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್ ಇವರು. ಇದಕ್ಕೆ ನನಗೂ ಕೂಡ ಇದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಈ ಪ್ರಶ್ನೆ. ಇದಕ್ಕೆ ಯಾವ ರೀತಿ ಉತ್ತರ ಸರ್? ಇದು ಈ ತರ ಒಂದು ಪ್ರಶ್ನೆ ಕೇಳಕ್ ಅವರಲ್ಲಿ ಒಂದು ಕಾರಣ ಇದೆ. ನಾನು ಈ ವಿಡಿಯೋಗಳಲ್ಲಿ ಒದ್ದೆ ಬಟ್ಟೆ ಹಾಕಿಕೊಳ್ಳಬಾರದು. ಒದ್ದೆ ಬಟ್ಟೆ ಹಾಕಿಕೊಂಡ್ರೆ ಈ ಫಂಗಸ್ ಅಂದ್ರೆ ಗಜಕರ್ಣ ಆಗುವ ಅವಕಾಶಗಳು ಜಾಸ್ತಿ ಅಂತ ತಿಳಿಸಿದ್ದಕ್ಕೆ ಅವ್ರು ಈ ಪ್ರಶ್ನೆ ಕೇಳ್ತಾ ಇದಾರೆ. ಅದು ಒಳ್ಳೆ ಉಪಾಯ ಕೂಡ. ತೇವಾಂಶ ಎಷ್ಟು ಇರುತ್ತದೆ ಬಟ್ಟೆಯಲ್ಲಾದ್ರೂ ಮೈಲಿ, ಅಷ್ಟು ಈ ಗಜಕರ್ಣ ಬೆಳೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೆ ಈ ಇಸ್ತ್ರಿ ಅಥವಾ ಐರನ್ ಮಾಡೋದು ಒಳ್ಳೆಯ ಒಂದು ಉಪಾಯ. ಅಂದ್ರೆ ಇಸ್ತ್ರಿ ಮಾಡಿ ಅಂದ್ರೆ ಅದು ಸ್ವಲ್ಪ ಟೆಂಪರೇಚರ್ ಆಗಿ ಅದು ಹಸಿಯನ್ನು ಕಡಿಮೆ ಆಗಿರ್ತೈತಿ, ಅವಾಗ ಉಪಯೋಗಿಸಬಹುದು. ಹಾಗೆ ಅದರಲ್ಲಿ ಇರೋ ಫಂಗಸ್ ಕೂಡ ಡಿಸ್ಟ್ರಾಯ್ ಆಗೋ ಚಾನ್ಸ್ ಇರುತ್ತೆ. ಇದು ಮುಂದಿನ ಪ್ರಶ್ನೆ. ಅನಿಲ್ ಅವರು 50 ರಿಂದ 100 ಕೂದಲುಗಳನ್ನು ಉದುರ್ತಾ ಇದಾವೆ, ಇದಕ್ಕೆ ಏನಾದ್ರು ರೋಗದ ಲಕ್ಷಣಗಳನ್ನು ಇದಾವ ಅನ್ನೋ ಲಕ್ಷಣ ಕಂಡು ಬರ್ಬಹುದಾ ಅನ್ನೋ ವಿಷಯಗಳನ್ನು ಕೇಳ್ತದೆ ಸರ್. ನಾನು ಈ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಒಂದು ದಿನಕ್ಕೆ ಸುಮಾರು 100 ಕೂದಲು ಉದುರಿದ್ರು ಅದು ಸಾಮಾನ್ಯ ಹೇರ್ ಫಾಲ್, ಹೇರ್ ಲಾಸ್ ಅಲ್ಲ ಅಂತ ನಾನು ತಿಳಿಸಿದ್ದೀನಿ. ಅವ್ರ ಪ್ರಶ್ನೆಗೆ ಉತ್ತರ ಇದೆ. 100 ಕೂದಲವರೆಗೂ ಉದುರಿದ್ರು ಕೂಡ ಅದು ಯಾವುದೇ ರೋಗದ ಲಕ್ಷಣ ಅಲ್ಲ. ಹಾಗೆ ಅದರಿಂದ ಯಾವುದೇ ಹೇರ್ ಲಾಸ್ ಆಗೋದಿಲ್ಲ. ಸರ್, ಈ ಹೇರ್ದಲ್ಲಿ 2ನೇ ಪ್ರಶ್ನೆ ಬಂದ್ಬಿಟ್ಟು ಬಸವಣ್ಣ ಅವ್ರು ಕೇಳ್ತಾ ಇರೋದು, ತುಂಬಾ ಕೂದಲುಗಳು ಲೇಟ್ ಆಗಿ ಬೆಳೀತಾ ಇದಾವೆ ಅಂತ ಹೇಳ್ತದೆ, ಇದಕ್ಕೆ ಏನಾದ್ರು ಪರಿಹಾರ ಸರ್ ಅಂತ ಕೇಳಿದ್ದಾರೆ. ಹೌದು, ಲೇಟ್ ಆಗಿ ಬೆಳೆದಂದ್ರೆ ಕೂದಲು ಬೆಳೆಯುವ ವೇಗದ ಬಗ್ಗೆನೂ ಕೂಡ ನಾನು ತಿಳಿಸಿದ್ದೀನಿ ವಿಡಿಯೋದಲ್ಲಿ. 1 ತಿಂಗಳಲ್ಲಿ ಸುಮಾರು 1 ರಿಂದ 1.2 ಸೆಂಟಿಮೀಟರ್ ಬೆಳಿಬಹುದು. ಅದಕ್ಕಿಂತ ವೇಗವಾಗಿ ಬೆಳೆಯೋದಿಲ್ಲ.
ಕೂದಲು ಬೆಳೆ ವೇಗ ಅಷ್ಟೇ ಕೆಲವೊಂದು ವೀಕ್ ಇದ್ದಾಗ, ಕೆಲವೊಂದು ಸಮಸ್ಯೆಗಳಿದ್ದಾಗ ಕೆಲವೊಂದ್ಸರಿ ಅರ್ಧ ಸೆಂಟಿಮೀಟರ್ ಪ್ರತಿ ತಿಂಗಳು ಬೆಳಿಬಹುದು. ಇದು ಕೂಡ ಯಾವುದೇ ರೋಗದ ಲಕ್ಷಣ ಅಲ್ಲ. 1 ಸೆಂಟಿಮೀಟರ್ 1 ತಿಂಗಳಿಗೆ ಬೆಳೆಯೋದು ಅದರ ಸರಿಯಾದ ವೇಗ. ಸರಿ ಸರ್, ಈ ಮಾಂತೇಶ್ ಅನ್ನೋರು ಸುಮಾರು ದಿವಸದಿಂದ ಡ್ಯಾಂಡ್ರಫ್ ಅನ್ನು ಕಂಟ್ರೋಲ್ ಆಗ್ತಾ ಇಲ್ಲ, ಸುಮಾರು ಕಡೆ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೇನೆ, ಇದಕ್ಕೇನು ಪರಿಹಾರ ಸರ್ ಅಂತ ಕೇಳ್ತಾರೆ. ಓಕೆ, ಡ್ಯಾಂಡ್ರಫ್ ಅನ್ನೋದು ಮೊದಲನೇದು ಎಲ್ಲರಿಗೊಂದು ಇರುವಂತ ಒಂದು ಸಾಮಾನ್ಯವಾದ ಸಮಸ್ಯೆ ಅಂತ ಅನ್ನೋಕ್ಕಾಗಲ್ಲ, ಒಂದು ಮೈಗುಣ ಅವ್ರದ್ದು. ಕೆಲವರಲ್ಲಿ ಈ ಡ್ಯಾಂಡ್ರಫ್ ಉತ್ಪಾದನೆ ಈ ಟೆಸ್ಟೋಸ್ಟೆರಾನ್ ಅನ್ನುವ ಒಂದು ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವೊಂದ್ಸಾರಿ ಈ ಹಾರ್ಮೋನ್ ಆಕ್ಷನ್ ಆದಾಗ ಡ್ಯಾಂಡ್ರಫ್ ಒಂದು ಹೆಚ್ಚಿನ ಉತ್ಪಾದನೆ ಆಗ್ತಾ ಇರುತ್ತೆ. ಅವರು ಹೆಚ್ಚು ಸಾರಿ ಈ ಡ್ಯಾಂಡ್ರಫ್ ಅನ್ನ ಟ್ರೀಟ್ಮೆಂಟ್ ಅಂತ ಏನ್ ಶಾಂಪೂ ಕೊಟ್ಟಿರ್ತಾರೆ, ಅವರಿಗೆ ಕೆಲವೊಂದು ಈ ಕೀಟಕೋನಜಲ್ ಅಂತ ಔಷಧಿ ಇರುವಂತಹ ಶಾಂಪೂಗಳು, ZP2 ಅಂತ ಇರುವಂತಹ ಈ ಔಷಧಿಗಳು ಇರುವಂತಹ ಶಾಂಪೂಗಳನ್ನು ವೈದ್ಯರು ಅವರಿಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಅದನ್ನು ಮುಂದೆ ಕೂಡ ಒರೆಸಬಹುದು ಅವರು. ಇವು ಯಾವುದೇ ಹಾನಿಕಾರಕ ಅಲ್ಲ. ಯಾವಾಗ್ಲೂ ಈ ಶಾಂಪೂವಿನ ಒಂದು ಕ್ವಾಂಟಿಟಿ ಹಾಗೂ ಶಾಂಪೂವಿನ ವಿಧಾನ ತಪ್ಪಿಬಿಡ್ತಾರೆ. ಶಾಂಪೂ ಹಚ್ಕೊಂಡು ಮಿನಿಮಮ್ 3 ಇಂದ 4 ನಿಮಿಷ ಬಿಡಬೇಕು. ಇದರಲ್ಲಿರೋ ಔಷಧಿಗಳು, ಈ ಎಲ್ಲಾ ಶಾಂಪೂಗಳಲ್ಲಿ ಬಹಳ ಶಾಂಪೂಗಳು ಇರ್ತಾವೆ ಇಂಥವು. ಈ ನಾ ಹೇಳಿದೆ ಕೀಟಕೋನಜಲ್ ಅಂದ್ರೆ ಇವು ಆಂಟಿ ಫಂಗಲ್ ಅಂತಾರೆ, ಆಂಟಿ ಈಸ್ಟ್ ಅಂತಾರೆ. ಓಕೆ, ಹಾಗೇನೆ ಈ ZP2 ಅನ್ನೋದು, ಈ ಔಷಧಿಗಳನ್ನ ಈ ಡ್ಯಾಂಡ್ರಫ್ ಮೇಲೆ ಕಾರ್ಯ ಮಾಡಲು ಕೆಲವೊಂದು ನಿಮಿಷ ಟೈಮ್, ಮಿನಿಮಮ್ ಒಂದು 3 ನಿಮಿಷ ಒಂದು ಬಿಡಬೇಕು ನಾವು ಶಾಂಪೂ ಹಚ್ಚಿದ ಮೇಲೆ. ಅವಾಗ ಇದು ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಧರ್ಮದರ್ಶನ್ ಅವರು ಕೇಳಿದ್ದಾರೆ ಸರ್, ಕೂದಲವನ್ನು ಬೆಳೆಯಬೇಕಂದ್ರೆ ಯಾವ ಆಹಾರವನ್ನು ಅತಿ ಹೆಚ್ಚು ಉಪಯೋಗಿಸ್ಕೋಬೇಕು ಅನ್ನೋದ ವಿಷಯದ ಬಗ್ಗೆ ಕೇಳಿದ್ದಾರೆ ಸರ್. ಇದು ಒಂದು ತುಂಬಾ ಸರಿಯಾದ ಪ್ರಶ್ನೆ. ಇದು ನಮ್ಮ ಆರೋಗ್ಯ, ನಮ್ಮ ಜನರಲ್ ಹೆಲ್ತ್, ನಮ್ಮ ಆರೋಗ್ಯ, ಕಣ್ಣಿನ ಆರೋಗ್ಯ ಆಗ್ಲಿ, ನಮ್ಮ ಚರ್ಮದ ಆರೋಗ್ಯ ಆಗ್ಲಿ, ನಮ್ಮ ಯಾವುದೇ ಅಂಗಾಂಗಗಳ ಆರೋಗ್ಯ, ಅದೇ ತರ ಕೂದಲು ಬೆಳವಣಿಗೆ ಕೂಡ ನಾವು ತಿನ್ನುವ ಆಹಾರದ ಮೇಲೆ ಒಂದು ಅವಲಂಬಿತವಾಗಿರ್ತದೆ. ಫುಡ್ ಈಸ್ ಮೆಡಿಸಿನ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಊಟವನ್ನು ಮೆಡಿಸಿನ್ ತರ ಬೆಳೆಸ್ಬೇಕು. ಅಂದ್ರೆ ಎಲ್ಲಾ ಯಾವ ರೋಗಕ್ಕೆ ಯಾವ ಔಷಧಿ ಅಂತ ಇರುತ್ತೆ, ಅದೇ ತರ ನಾವು ಎಲ್ಲಾ ಒಂದು ಔಷಧಿ ಅಂಶಗಳಿರೋ ಆಹಾರ ನಮಗೆ ಲಭ್ಯವಿರ್ತದೆ. ಇದರಲ್ಲಿ ಎಲ್ಲ ಬಂತು, ಕಾರ್ಬೋಹೈಡ್ರೇಟ್ಸ್ ಬಂತು, ಪ್ರೋಟೀನ್ಸ್ ಬಂತು, ಹಾಗೆ ಕೆಲವೊಂದು ಕೊಬ್ಬಿನ ಅಂಶಗಳು ಬಂತು, ಹಾಗೂ ವಿಟಮಿನ್ಗಳು ಹಾಗೂ ಕೆಲವು ಲವಣಾಂಶಗಳು ಎಲ್ಲ ಬೇಕಾಗ್ತವೆ. ಇವು ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ಆಹಾರ ಒಂದು ಮೇಲೆ ಇರ್ತವೆ. ಫಾರ್ ಎಕ್ಸಾಂಪಲ್, ನಮ್ಗೆ ಈ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಉತ್ತರ ಕರ್ನಾಟಕದ ಒಂದು ರೈಸ್ ಪ್ಲೇಟ್ ಅಥವಾ ಖಾನಾವಳಿ ಊಟ ಅಂತ ತಿಳ್ಕೊಳ್ರಿ. ಅದರಲ್ಲಿ ಚಪಾತಿ ಇರ್ತದೆ, ರೈಸ್ ಇರ್ತದೆ. ಇದು ನಮ್ಮ ಕಾರ್ಬೋಹೈಡ್ರೇಟ್ ಅಗತ್ಯವನ್ನು ಪೂರೈಸ್ತದೆ. 2 ರಿಂದ 3 ತರ ಪಲ್ಯ ಇರ್ತದೆ. ಅದರಲ್ಲಿ ಒಂದು ಕಾಳು ಪಲ್ಯ, ಅದು ನಮ್ಮ ಪ್ರೋಟೀನ್ ಅಗತ್ಯಗಳನ್ನು ಪೂರೈಸ್ತದೆ. 2ನೇದು ಸೊಪ್ಪಿನ ಪಲ್ಯ, ಅದು ನಮಗೆ ಬೇಕಾಗಿರುವ ವಿಟಮಿನ್ಗಳು ಹಾಗೂ ಕೆಲವೊಂದು ನಾರಿನ ಅಂಶಗಳನ್ನು ಅದು ನಮಗೆ ಅಗತ್ಯವಾಗಿ ಪೂರೈಸ್ತದೆ. ಅವರು ಬೇರೆ ಬೇರೆ ಚಟ್ನಿ ಇಟ್ಟಿರ್ತಾರೆ. ಆ ಚಟ್ನಿಗಳೆಲ್ಲ ಬೇರೆ ಬೇರೆ ಫ್ಯಾಟಿ ಆಸಿಡ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಏನಂತೀವಿ ಈ ಅಗಸೆ ಚಟ್ನಿಯಲ್ಲೆಲ್ಲ. ಅದೇ ತರ ಬೇರೆ ಬೇರೆ ಚಟ್ನಿಗಳಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇರ್ತವೆ, ಹಾಗೂ ಕೆಲವೊಂದು ಮುಖ್ಯವಾದ ವಿಟಮಿನ್ಗಳು ಇರ್ತವೆ. ಹಾಗೂ ಇದೇ ತರ ಅವರು ಸಲಾಡ್ಸ್ ಅಂತ ಇರುತ್ತೆ, ಅದರಲ್ಲಿ ಅದು ನಮಗೆ ಮತ್ತೆ ನಾರಿನ ಅಂಶ, ವಿಟಮಿನ್ ಅಂಶ, ಕೆಲವೊಂದು ವಿಟಮಿನ್ಗಳು ಬೇಸಿಕ್ ಹಾಳಾಗ್ಬಿಡ್ತವೆ, ಎಸ್ಪೆಷಲಿ ಬಿ ವಿಟಮಿನ್ಗಳೆಲ್ಲ. ಅವನ್ನ ಅವರು ಬೇಯಿಸದೆ ಕೆಲವೊಂದು ಪದಾರ್ಥಗಳನ್ನ ಇಟ್ಟಿರ್ತಾರೆ. ಇದಕ್ಕೆ ನಾವು ಸಮತೋಲಿತವಾದ ಆಹಾರ ಅಂತೀವಿ. ಇದನ್ನ ಸರಿಯಾದ ರೀತಿಯಲ್ಲಿ ಯಾವ ವಯಸ್ಸಿಗೆ ಎಷ್ಟು ಊಟ ಮಾಡ್ಬೇಕು. ಕೂದಲಿಗೆನೆ ಅಂತ ಮುಖ್ಯವಾಗಿ ನಾವು ಮಾಡ್ಬೇಕಂದ್ರೆ ಪ್ರೋಟೀನ್ಸ್ ಬೇಕು, ಕಾಳುಗಳನ್ನ ಹೆಚ್ಚಿಗೆ ಸೇವಿಸ್ಬೇಕು, ಈ ದ್ವಿದಳ ಧಾನ್ಯ ಅಂತ ಏನಂತೀವಿ. ಆಮೇಲೆ ಈ ಎಣ್ಣೆ ಕಾಳುಗಳನ್ನ, ಎಣ್ಣೆ ಅಲ್ಲ, ಎಣ್ಣೆ ಕಾಳುಗಳ ಚಟ್ನಿ, ಮುಖ್ಯವಾಗಿ ಅಗಸೆ ಆಗ್ಲಿ, ಈ ಎಳ್ಳು ಆಗ್ಲಿ, ಈ ಚಟ್ನಿಗಳನ್ನ ಸೇವಿಸ್ಬೇಕು. ಇದಕ್ಕಿಂತ ಮುಖ್ಯ ನೆಕ್ಸ್ಟ್ ಮುಂದೆ ಬಂದ್ರೆ ಹಳದಿ ಕಲರ್, ಈ ಕ್ಯಾರೆಟ್, ಇದರಲ್ಲಿ ವಿಟಮಿನ್ ಎ ಹಾಗೂ ಕ್ಯಾರೋಟಿನ್ ಅಂತ ಅಂಶಗಳಿರ್ತವೆ. ಇವು ಕೂಡ ನಮ್ಮ ಕೂದಲ ಬೆಳವಣಿಗೆ ಅವಶ್ಯಕ. ಸೊ ಎಲ್ಲಾ ತರಕಾರಿಗಳಲ್ಲೂ ಕೆಲವೊಂದರಲ್ಲಿ ಒಂದು ವಿಟಮಿನ್ ಜಾಸ್ತಿ ಇದೆ, ಕೆಲವೊಂದು ವಿಟಮಿನ್ಗಳು ಇರ್ತವೆ. ಇವು ಎಲ್ಲ ನಮ್ಗೆ ಪ್ರತಿದಿನದ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬೇಕು. ಕೊನೆಯದಾಗಿ ಹೇಳೋದು ನಾವು ಫ್ರೂಟ್ಸ್. ಈ ಹಣ್ಣು ಹಂಪಣ್ಣುಗಳಲ್ಲಿ ವಿಟಮಿನ್ಸ್ ಹಾಗೂ ಈ ಜಿಂಕ್, ಕ್ಯಾಲ್ಸಿಯಂ ಮುಂತಾದ ಅಂಶಗಳು ಇರ್ತವೆ. ಇವುಗಳನ್ನು ಯಾವ ಫ್ರೂಟ್ಸ್ ಅಂತ ನಾವು ತಿಳ್ಕೋಬಾರ್ದು. ಯಾವ ಸೀಸನ್ನಿನಲ್ಲಿ ಯಾವ ಹಣ್ಣು ನಿಮಗೆ ಸಿಗುತ್ತೆ ಆ ಫ್ರೂಟ್ ಅನ್ನ ಸರಿಯಾಗಿ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸಮತೋಲ ಆಹಾರ ಆಗುತ್ತೆ, ಕೂದಲಿನ ಬೆಳವಣಿಗೆನೂ ಆಗುತ್ತೆ, ಚರ್ಮದ ಕಾಂತಿ ಕೂಡ ಬರ್ತದೆ ಇದರಿಂದ. ಸೊ ಸಮತೋಲವಾದ ಆಹಾರ ಒಂದು ಮುಖ್ಯ. ಸರಿ ಸರ್, ಇದ್ರ ಜೊತೆಲಿ ನಂದೊಂದು ವೈಯಕ್ತಿಕ ಪ್ರಶ್ನೆ ಇರೋದು, ಇದು ಆಹಾರ ಬಗ್ಗೆ ತಾವು ತಿಳಿಸಿದ್ರೆ, ಈ ಮನೆಯಲ್ಲಿ ಉಪಯೋಗ ಮಾಡುವಂತ ಎಣ್ಣೆಯನ್ನು ಮತ್ತು ಮನೆಯಲ್ಲಿ ಉಪಯೋಗ ಆಗುವಂತ ಅಡಿಗೆಯನ್ನು ಒಂದೊಂದು ಸಂದರ್ಭದಲ್ಲಿ ಈಗ ನಾವೆಲ್ಲರೂ ಮೊದಲಿನ ಕಾಲದ ಕಟ್ಟಿಗೆ ಒಲೆಯನ್ನು ನಾವು ಹಚ್ಚೋದಿಲ್ಲ, ಈಗ ಗ್ಯಾಸ್ ನಿಂದ ನಾವು ಉಪಯೋಗಿಸ್ತೀವಿ. ಇದರಿಂದ ಏನಾದ್ರು ಎಫೆಕ್ಟ್ ಹೋಗೋದಕ್ಕೆ? ಇದರಿಂದ ಏನೂ ಇಲ್ಲ. ಯಾಕೆ ಇದು ಪ್ರತಿ ಒಂದು ಆಹಾರದ ಅಂಶಗಳಲ್ಲಿ ಪರಿಣಾಮ ಬೀಳ್ತದೆ.
ನೀವು ಯಾವ ರೀತಿ ಕುಕಿಂಗ್ ಸಿಸ್ಟಮ್ ಏನಿದೆಯಲ್ಲ ಅದರಲ್ಲಿರೋ ವಿಟಮಿನ್ ನಾಶ ಆಗುತ್ತಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬರುತ್ತೆ. ನೀವು ಗ್ಯಾಸ್ ಮೇಲೆ ಮಾಡಿರೋ ಅಡಿಗೆ ತಿಂದ್ರೆ ಕೂದಲು ಉದುರ್ಬೇಕು, ಒಲೆ ಮೇಲೆ ಮಾಡಿದ್ರೆ ಸೌದೆ ಒಲೆ ಮೇಲೆ ಮಾಡಿದ್ರೆ ಕೂದಲು ಉದುರಬಾರ್ದು ಅಂತ ಏನಿಲ್ಲ. ಇನ್ನೂ ನಿಮಗೆ ಪೂರಕವಾದ ಪ್ರಶ್ನೆ ಅಂದ್ರೆ ನಾನು ಉತ್ತರ ಹೇಳ್ಬೇಕಂದ್ರೆ, ತುಂಬಾ ಜನರಲ್ಲಿ ಒಂದು ಏನು ತಪ್ಪು ನಂಬಿಕೆ, ಈ ನೀರು ಕಾಯಿಸುವಾಗ ಈ ಕಾಯಿಲ್ ಮುಖಾಂತರ ಕಾಯಿಸಿದ್ರೆ ಕೂದಲು ಉದುರೋದು ಜಾಸ್ತಿ ಅಂತ ಒಂದು ನಂಬಿಕೆ ಇದೆ. ಅದಕ್ಕೆ ಯಾವುದೇ ಆಧಾರ ಇಲ್ಲ. ನೀರು ನೀರೇ, ಅದನ್ನ ಯಾವ ರೀತಿ ಕಾಯಿಸಿದ್ರು ಅಷ್ಟೇ, ಅದಕ್ಕೆ ಸಂಬಂಧ ಇಲ್ಲ. ಹಾಗೆ ಕೆಲವರಲ್ಲಿ ಬೋರ್ ವಾಟರ್ಗೆ ಕೂದಲು ಉದುರೋದು ಜಾಸ್ತಿ, ನದಿ ನೀರಿಗೆ ಕೂದಲು ಉದುರೋದು ಕಡಿಮೆ, ಇವೆಲ್ಲ ಕೆಲವರು ಹೇಳ್ತಾರೆ ನದಿ ನೀರಿಗೆ ಉದುರೋದು ಜಾಸ್ತಿ, ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಬೋರ್ ವಾಟರ್ ಅಂತ ಬಂದಂಗ ಅದರಲ್ಲಿ ಲವಣಾಂಶಗಳು, ಈ ಫ್ಲೋರೈಡ್, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸ್ ಅಂಶಗಳು ಇದು ಅಧಿಕವಾಗಿದ್ರೆ, ಸಾಮಾನ್ಯ ಪ್ರಮಾಣಕ್ಕಿಂತ ಅಧಿಕವಾಗಿದ್ರೆ ಅವು ನಮ್ಮ ಕೂದಲನ್ನ ಡ್ಯಾಮೇಜ್ ಮಾಡಬಹುದು, ಬಂದಿರುವಂತ ಕೂದಲನ್ನ.